ಕಡೆ ನಮ್ಮ ದೇಶ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ? ಮಿಲಿಟರಿ ಬೇಸ್ ಏನಿದು? ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪದ ಹಿಂದೆ ಒಂದು ಮಿಲಿಟರಿ ಬೇಸ್ ಏನು ಅಂತ ತಿಳ್ಕೊಬೇಕಾಗುತ್ತೆ. ಏನಾದರೂ ಒಂದು ಒಳ್ಳೇದಾಗಬೇಕಂದ್ರೆ ಅದರಿಂದ ಏನಾದರೂ ಒಂದು ಕೆಟ್ಟದ್ದು ಆಗಲೇಬೇಕು. ಈಗ ಭಾರತದಲ್ಲಿ ಎಷ್ಟು ಸೇನಾ ನೆಲೆಗಳು ಇವೆ, ಬೇರೆ ದೇಶಗಳ ಜೊತೆ ಮೈತ್ರಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಟೂರಿಸಮ್ಗೆ ಹೊಡೆತ ಕೊಡಬೇಕು ಅನ್ನೋ ಕಾರಣ ಇದೆ. 1,75,000 ಸೋಲ್ಜರ್ಸ್ಗಳಿದ್ದಾರೆ. ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲ ಬಿಂದಾಸ್ ಆಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಯಾವಾಗಲೂ ಹಾಗೆ ಬಿಂದಾಸ್ ಆಗಿರಿ. ಇವತ್ತು ನಾನು ನಿಮ್ಮನ್ನ ಎಲ್ಲೂ ಆಚೆ ಕರ್ಕೊಂಡು ಹೋಗ್ತಾ ಇಲ್ಲ, ಇರೋ ಜಾಗದಲ್ಲಿ ದೇಶಗಳ ಬಗ್ಗೆ ಮಾತಾಡೋಣ ಅಂತ. ನೀವಾಗಲೇ ನೋಡಿರ್ತೀರ ತಮಿಳ್ನಲ್ಲಿ ಮಾಲ್ಡೀವ್ಸ್ಗೂ ಲಕ್ಷದ್ವೀಪಕ್ಕೂ ಮಧ್ಯೆ ಚೈನಾಗೂ ಮಾರಿಷಸ್ಗೂ ಏನು ಸಂಬಂಧ? ಹೌದು, ಎಲ್ಲನೂ ಹೇಳ್ತೀನಿ. ಸ್ವಲ್ಪ ದಿನಗಳ ಹಿಂದೆ ನಮ್ಮ ಪ್ರಧಾನಮಂತ್ರಿಯವರು ಮೋದಿಯವರು ಲಕ್ಷದ್ವೀಪಕ್ಕೆ ಎಂಟ್ರಿ ಕೊಟ್ಟ ತಕ್ಷಣ ಏನೇನೋ ವಿಷಯಗಳು ಕೇಳಿ ಬಂದು ಸುದ್ದಿ ವೈರಲ್ಲೇ ಆಗೋಗ್ಬಿಟ್ಟಿತ್ತು. ಕೆಲವರು ಟೂರಿಸಮ್ನ ಇಂಪ್ರೂವ್ ಮಾಡಲಿಕ್ಕೆ ಹೋಗಿದ್ದಾರೆ ಅಂತ, ಇನ್ನು ಕೆಲವರು ತುಂಬ ನೆಗೆಟಿವ್ ಕಮೆಂಟ್ಸ್ಗಳನ್ನ ಹಾಕ್ತಾಯಿದ್ರು. ಅದನ್ನೆಲ್ಲ ಸೈಡಿಗೆ ಇಟ್ಕೊಳ್ಳೋಣ. ನಿಜ ಏನಂದರೆ ಅವರು ಟೂರಿಸಮ್ನ ಇಂಪ್ರೂವ್ ಮಾಡಬೇಕು ಅಂತಲೇ ಹೋಗಿದ್ದು. ಟೂರಿಸಮ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಈ ವಿಷಯ ಬರೋಕ್ಕಿಂತ ಮುಂಚೆನೇ ನಾನು ವಿಡಿಯೋನಲ್ಲಿ ತೋರಿಸಿದ್ದೆ. ಟೂರಿಸಮ್ ದೇಶಕ್ಕೆ ತುಂಬಾ ಮುಖ್ಯ. ಕೆಲವೊಂದು ದೇಶಗಳ ಆದಾಯ ಮೂಲನೇ ಟೂರಿಸಮ್ ಆಗಿರುತ್ತೆ. ಎಕ್ಸಾಂಪಲ್ ಮಾಲ್ಡೀವ್ಸ್ ನೀವು ನೋಡ್ಬೋದು. ಸೊ ಹೀಗಿರುವಾಗ ನಮ್ಮ ದೇಶ ಇದ್ರ ಕಡೆ ಗಮನ ಕೊಟ್ಟಿರಲಿಲ್ಲ. ಈಗ ಈ ವಿಷಯಕ್ಕೆ ಗಮನ ಕೊಡ್ತಿದೆ ಅಂದರೆ ನಿಜವಾಗ್ಲೂ ಖುಷಿ ಪಡುವಂಥ ವಿಷಯನೇ. ಲಕ್ಷದ್ವೀಪ ಅಂತಲ್ಲ, ಎಲ್ಲ ಕಡೆ ನಮ್ಮ ದೇಶದ ಟೂರಿಸಮ್ನ ಇಂಪ್ರೂವ್ ಮಾಡಬೇಕು ಅಂತ ನಾನು ಈಗಲೂ ಸಹ ಕೇಳ್ಕೊತೀನಿ. ಅವಾಗಲೂ ಇಲ್ಲದೆ ಇರುವಂತಹ ಇಂಟ್ರೆಸ್ಟ್ ಟೂರಿಸಮ್ ಬಗ್ಗೆ ಈಗ ಯಾಕೆ ಬಂತು ನೋಡೋಣ. ಇದಕ್ಕೆ ಕಾರಣ ಮಾಲ್ಡೀವ್ಸ್. ದೊಡ್ಡವ್ರು ಹೇಳ್ತಾರೆ ಏನಾದರೂ ಒಂದು ಒಳ್ಳೇದಾಗಬೇಕಂದ್ರೆ ಅದರಿಂದ ಏನಾದರೂ ಒಂದು ಕೆಟ್ಟದ್ದು ಆಗಲೇಬೇಕು ಅಂತ. ಸೊ ಆ ಕೆಟ್ಟದಾಗಿದ್ದರಿಂದ ಈಗ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಟೂರಿಸಮ್ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಏನಕ್ಕೆ ಅಂಥದ್ದೇನು ಮಾಡ್ತೀವಿ ಮಾಲ್ಡೀವ್ಸ್? ಅದನ್ನು ನೋಡೋಕ್ಕೆ ಮುಂಚೆ ನಾವು ಮಿಲಿಟ್ರಿ ಬೇಸ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಏನಿದು ಮಿಲಿಟ್ರಿ ಬೇಸ್? ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಮಿಲಿಟ್ರಿ ಬೇಸ್ ಅಂತ ನೋಡಬೇಕು. ಸೊ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಸೊ ವಿಷಯಕ್ಕೆ ಬರೋಣ. ಮಿಲಿಟ್ರಿ ಬೇಸ್. ಮಿಲಿಟ್ರಿ ಬೇಸ್ ಅಂದರೆ ಏನು? ಮಿಲಿಟ್ರಿ ವಾಯುನೆಲೆ, ಮಿಲಿಟ್ರಿ ನೌಕಾನೆಲೆ, ಹಾಗೆ ಮಿಲಿಟ್ರಿ ಸೇನಾ ನೆಲೆ ಅಂತ ಇರುತ್ತೆ. ಈ ಸೇನಾ ನೆಲೆಗಳು ಮಿಲಿಟ್ರಿ ಉಪಕರಣಗಳನ್ನ ಸಂಗ್ರಹಿಸಿ ಅಲ್ಲಿ ಸೋಲ್ಜರ್ಸ್ಗಳಿಗೆ, ನಮ್ಮ ಸೈನಿಕರಿಗೆ ತರಬೇತಿ ನೀಡುವಂತಹ ಕೇಂದ್ರ ಸೇನಾ ನೆಲೆಯಾಗಿರುತ್ತೆ. ಈ ಸೇನಾ ನೆಲೆಗಳು ಮಿಲಿಟ್ರಿ ಕಾರ್ಯಾಚರಣೆ, ರಹಸ್ಯ ಕಣ್ಗಾವಲು ಮತ್ತು ಯುದ್ಧ ಸಾಮಗ್ರಿಗಳ ಸಂಗ್ರಹಣಾ ಕೇಂದ್ರಗಳಾಗಿರ್ತವೆ. ಹಾಗೆಯೇ ಕ್ಷಿಪಣಿ ರಕ್ಷಣಾ ಕೇಂದ್ರಗಳು ಮತ್ತು ಸೈನಿಕರಿಗೆ ತರಬೇತಿ ನೀಡುವಂತಹ ಕೇಂದ್ರ ಆಗಿರುತ್ತೆ ಈ ಸೇನಾ ನೆಲೆಗಳು. ಯಾವುದೇ ದೇಶ ಆಗಿರ್ಬೋದು ತಮ್ಮ ಶತ್ರುಗಳನ್ನ ನಿಯಂತ್ರಿಸಬೇಕು ಅಂದರೆ ಈ ಸೇನಾ ನೆಲೆಗಳು ತುಂಬ ಇಂಪಾರ್ಟೆಂಟ್. ಹಾಗೆ ಬೇರೆ ದೇಶಗಳ ಜೊತೆ ಮೈತ್ರಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ದೇಶದಲ್ಲಿ 62 ವಾಯುನೆಲೆಗಳಿವೆ, ಹಾಗೆ 30 ನೌಕಾನೆಲೆ ಇದೆ, 14 ಸೇನಾ ನೆಲೆಗಳಿವೆ. ಹಾಗೆ ಭಾರತದಿಂದ ಆಚೆ ನಮ್ಮ ದೇಶದ ಸೇನಾ ನೆಲೆಗಳು ಎಷ್ಟಿವೆ ಅಂತ ನೋಡೋದಾದರೆ ಒಮನ್ ಆಗಿರ್ಬೋದು, ಇರಾಕ್, ಮಡ್ಗಾಸ್ಕರ್, ನೇಪಾಳ್, ವಿಯೆಟ್ನಾಂ, ಈ ಥರ 12 ದೇಶದಲ್ಲಿ ಸೇನಾ ನೆಲೆಗಳು ಇವೆ. ಹಾಗೆಯೇ ಮಾಲ್ಡೀವ್ಸ್ನಲ್ಲಿ ಕೂಡ ಇತ್ತು, ಈಗ ಇಲ್ಲ. ಯಾವುದೇ ಸೇನಾ ನೆಲೆ ಆಗಿರ್ಬೋದು ಕೆಲವೊಂದು ಒಪ್ಪಂದಗಳನ್ನ ಮಾಡಿಕೊಂಡು ಆ ದೇಶದಲ್ಲಿ ಸೇನಾ ನೆಲೆನ ನಾವು ಹೊಂದಬೇಕಾಗುತ್ತೆ. ಚೈನಾದ ಕೈವಶದಲ್ಲಿರುವಂತಹ ಮಾಲ್ಡೀವ್ಸ್ ಕೆಲವೊಂದು ಒಪ್ಪಂದಗಳ ಜೊತೆ ತಕರಾರು ತೆಗೆದುಬಿಟ್ಟು ಬೇಡ ನಿಮ್ಮ ಸೇನಾ ನೆಲೆನ ಇಟ್ಕೊಳ್ಳಿ ಅನ್ನೋ ಥರ ಮಾತಾಡ್ತಾರೆ. ಸೊ ಇಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಈ ಮಾಲ್ಡೀವ್ಸ್ಗೆ ಒಂದು ಹೊಡೆತ ಕೊಡಬೇಕು ಅಂತ ನೋಡ್ತಾರೆ. ಹೆಂಗೆ? ಮಾಲ್ಡೀವ್ಸ್ನ ಮೇನ್ ಇನ್ಕಮ್ ಸೋರ್ಸ್ ಇರುವಂಥದ್ದೇ ಟೂರಿಸಮ್. ಆ ಟೂರಿಸಮ್ಗೆ ಹೊಡೆತ ಕೊಡಬೇಕು ಅನ್ನೋ ಕಾರಣಕ್ಕೆ ಪ್ರಧಾನಮಂತ್ರಿ ಮೋದಿಯವರು ಲಕ್ಷದ್ವೀಪದ ಕಡೆ ಇಂಟ್ರೆಸ್ಟ್ ತೋರಿಸ್ತಾರೆ. ಲಕ್ಷದ್ವೀಪ ಮಾತ್ರ ಅಲ್ಲ, ಇವಾಗ ಅಂಡಮಾನ್ ನಿಕೋಬಾರ್ ಕಡೆ ಕೂಡ ಗಮನ ಹರಿಸ್ತಿದ್ದಾರೆ. ಇದು ಖುಷಿ ಪಡುವಂಥ ವಿಷಯ.
ಪ್ರಪಂಚದಲ್ಲಿ ಯಾವ ಕಂಟ್ರಿ ಹೆಚ್ಚು ಸೇನಾ ನೆಲೆಯನ್ನು ಹೊಂದಿದೆ ಅಂತ ನೋಡೋದಾದರೆ US. ಹೌದು, US ಬರೋಬ್ಬರಿ 159 ಕಂಟ್ರಿಗಳಲ್ಲಿ 750 ಸೇನಾ ನೆಲೆಗಳನ್ನ ಹೊಂದಿದೆ. ಇಡೀ ಪ್ರಪಂಚದಾದ್ಯಂತ 1,75,000 ಸೋಲ್ಜರ್ಸ್ಗಳನ್ನ ರೆಡಿ ಮಾಡಿದೆ US. ಈ ಮಿಲಿಟರಿ ಬೇಸ್ ನಮ್ಮ ದೇಶಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ನೋಡೋದಾದರೆ, ಸುತ್ತ ಶತ್ರುಗಳನ್ನೇ ಇಟ್ಕೊಂಡಿರುವಂತಹ ದೇಶ ನಮ್ಮದು. ಒಂದು ಕಡೆ ಪಾಕಿಸ್ತಾನ, ಒಂದು ಕಡೆ ಚೈನಾ. ಸೊ ಈ ಥರ ಕುತಂತ್ರಿ ದೇಶಗಳನ್ನ ಇಟ್ಕೊಂಡಿರುವಂತಹ ನಮ್ಮ ದೇಶಕ್ಕೆ ಎಷ್ಟು ಮಿಲಿಟ್ರಿ ಬೇಸ್ಗಳಿದ್ರೂ ಸಾಕಾಗಲ್ಲ. ಈಗಿರೋದು ತುಂಬಾ ಕಡಿಮೆ. ಅದರಲ್ಲೂ ಕೆಲವೊಂದು ಈ ಥರ ರಿಮೂವ್ ಮಾಡ್ತಾ ಹೋದರೆ ತುಂಬಾ ಕಷ್ಟ ಆಗುತ್ತೆ. ಇದರಿಂದ ಎದುರ್ಕೊಳ್ಳೋವಂಥ ಅಗತ್ಯ ಏನೂ ಇಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಲ್ಲಿ ಒಂದು ಚಾಣಾಕ್ಷ ಐಡಿಯಾನ ಮಾಡ್ತಾರೆ, ಒಂದು ಕ್ಲೆವರ್ ಐಡಿಯಾನ ಮಾಡ್ತಾರೆ. ಅಲ್ಲಿ ರಿಮೂವ್ ಮಾಡಿದ್ದಂತಹ ಮಿಲಿಟ್ರಿ ಬೇಸ್ನ ಯಾವುದೇ ಗುಮಾನಿ ಇಲ್ಲದೆ ಸೈಲೆಂಟಾಗಿ ಮೊರಿಷಿಯಸ್ಗೆ ಸೇರಿರುವಂತಹ ಅಗಾಲಿಗಾ ಅನ್ನೋ ಒಂದು ದ್ವೀಪದಲ್ಲಿ ಮಿಲಿಟ್ರಿ ಬೇಸ್ ಓಪನ್ ಮಾಡಿದ್ದಾರೆ. ಹೌದು, ಇಲ್ಲಿ ಮೊರಿಷಿಯಸ್ಸಲ್ಲಿ ಇದ್ರ ಬಗ್ಗೆ ಯಾವುದೇ ನ್ಯೂಸ್ ಹಬ್ಬಿಲ್ಲ. ಯಾಕೆ ಅಂದರೆ ಭಾರತಕ್ಕೂ ಮೊರಿಷಿಯಸ್ಗೂ ಒಂದು ಭಾವನಾತ್ಮಕವಾದ ಸಂಬಂಧ ಇದೆ. ಹಾಗೆಯೇ ಚೈನಾ ಮತ್ತು ಮೊರಿಷಿಯಸ್ಗೆ ಒಂದು ಒಳ್ಳೆಯ ವ್ಯಾವಹಾರಿಕ ಸಂಬಂಧ ಇದೆ. ಅಲ್ಲಿ ಮಾಲ್ಡೀವ್ಸಿಂದ ರಿಮೂವ್ ಮಾಡಲಿಕ್ಕೆ ಕಾರಣ ಆಗಿದೆ ಚೈನಾ. ಹಾಗೆಯೇ ಇಲ್ಲಿ ಸಹ ಮೊರಿಷಿಯಸ್ಸಲ್ಲಿ ತನ್ನ ಕುತಂತ್ರನ ತೋರಿಸ್ತಾ ಇದೆ. ಮೊರಿಷಿಯಸ್ಸಲ್ಲಿ ಇಂಡಿಯಾ ಸೇನಾ ನೆಲೆ ಕಾಣುತ್ತೆ. ಸೊ ಇಲ್ಲಿ ಮೊರಿಷಿಯಸ್ಗೆ ಎರಡೂ ದೇಶಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ದೇಶದ ಜೊತೆ ಭಾವನಾತ್ಮಕ ಸಂಬಂಧ, ಇನ್ನೊಂದು ದೇಶದ ಜೊತೆ ವ್ಯಾವಹಾರಿಕ ಸಂಬಂಧ ಇಟ್ಕೊಂಡಿರುವಂಥ ಮೊರಿಷಿಯಸ್ ಇಲ್ಲಿ ನಿಜವಾಗ್ಲೂ ಒಂದು ಕ್ರಿಟಿಕಲ್ ಸಿಚುವೇಶನ್ ಅಂತಲೇ ಹೇಳ್ಬೋದು. ಸೊ ಆ ಕಾರಣದಿಂದ ಎಲ್ಲಿ ಕೂಡ ಈ ನ್ಯೂಸ್ನ ಲೀಕ್ ಮಾಡಿಲ್ಲ. ಅಗಾಲಿಗಾ ದ್ವೀಪದಲ್ಲಿ ಮಿಲಿಟ್ರಿ ಬೇಸ್ ಓಪನ್ ಆಗಿದೆ, ನಿಜವಾಗ್ಲೂ ರೆಡಿಯಾಗಿದೆ. ಈಗ ಲಾಸ್ಟ್ ಒಂದು ವಿಡಿಯೋನಲ್ಲಿ ನಿಮಗೆ ತೋರಿಸಿದ್ದೆ. ಮೊನ್ನೆ ನಡೆದಂತಹ ಮೊರಿಷಿಯಸ್ನ ಸ್ವಾತಂತ್ರ್ಯೋತ್ಸವಕ್ಕೆ ನಮ್ಮ ಭಾರತದ ಪ್ರೆಸಿಡೆಂಟ್ ಆಗಿರುವಂತಹ ದ್ರೌಪದಿ ಮುರ್ಮು ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ದರು. ಈ ಬೆಳವಣಿಗೆನ ನೋಡಿದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಮೊರಿಷಿಯಸ್ ಈ ಸುದ್ದಿನ ಅನೌನ್ಸ್ ಮಾಡುತ್ತೆ ಅನ್ನಿಸ್ತದೆ. ಒಳ್ಳೆತನ ಇದ್ದರೆ ಒಂದಲ್ಲ ಒಂದು ಕೈ ಹಿಡಿಯುತ್ತೆ ಅಂತ ಇಲ್ಲಿ ಪ್ರೂವ್ ಆಗುತ್ತೆ. ಇಲ್ಲಿ ಮಾಲ್ಡೀವ್ಸ್ ಕೈ ಬಿಟ್ಟರು ಕೂಡ ಮೊರಿಷಿಯಸ್ ನಮ್ಮ ಭಾರತನ ಕೈ ಹಿಡಿತದೆ. ಒಂದು ರೀತಿಯಾಗಿ ಮಾಲ್ಡೀವ್ಸ್ಗೆ ನಾವು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಆ ಕಾರಣದಿಂದ ಲಕ್ಷದ್ವೀಪ ಇಂಪ್ರೂವ್ ಆಗ್ತದೆ, ನಮ್ಮ ದೇಶದ ಟೂರಿಸಂ ಕೂಡ ಇಂಪ್ರೂವ್ ಆಗುತ್ತೆ ಅನ್ನೋ ಭರವಸೆ ನಮಗಿದೆ. ಚೈನಾದ ಮಾತು ಕೇಳಿಕೊಂಡು ಕೂತಿರುವಂತಹ ಮಾಲ್ಡೀವ್ಸ್ಗೆ ನಿಜವಾಗ್ಲೂ ಹೊಡ್ತಾ ಬಿದ್ದಿದ್ದು ಇಲ್ಲಿ. ನಾವು ಭಾರತೀಯರು ಯಾರ ತಂಟೆಗೆ ಹೋಗಲ್ಲ, ನಮ್ಮ ತಂಟೆಗೆ ಬಂದರೆ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಅಂತ ಮತ್ತೊಮ್ಮೆ ಪ್ರೂವ್ ಆಗಿದೆ. ಜೈ ಹಿಂದ್, ಜೈ ಭಾರತಾಂಬೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋನಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊತಾರೆ. ಲವ್ ಯು ಆಲ್.